ಬೆಲ್ಲ ಮತ್ತು ಸಕ್ಕರೆ ಬೆಲೆ ಹೆಚ್ಚಳದ ಹಿನ್ನೆಲೆ ಕಬ್ಬಿಗೆ ಒಂದು ಕನಿಷ್ಠ ಬೆಂಬಲವನ್ನು ಕೊಡಬೇಕು. ಈಗಿರುವಂಥ ಬೆಲೆಯಿಂದ ಇನ್ನಷ್ಟು ಹೆಚ್ಚು ಬೆಲೆಯನ್ನು ರೈತರಿಗೆ ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಆಕ್ರೋಶವನ್ನು ಮಂಡ್ಯ ಜಿಲ್ಲಾ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣ ಅವರು ಹೇಳ್ತಾ ಇದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಭಾರತ ದೇಶ 75ರಷ್ಟು ಕೃಷಿ ಆಧಾರಿತವಾದಂಥ ದೇಶ. ಈ ದೇಶಕ್ಕೆ ಅನ್ನ ಹಾಕುವ ರೈತನ ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ಸಂಕಟ ಎನಿಸುತ್ತೆ. ವೈಜ್ಞಾನಿಕವಾಗಿ ಅವನು ಬೆಳೆದ ಬೆಳೆಗಳಿಗೆ ದಿನದ ಕೂಲಿಯನ್ನು ಸಿಗದೇ ಇರುವಂಥ ಬೆಲೆಗಳು ಇವತ್ತು ಆ ವ್ಯಕ್ತಿಗೆ ಸಿಗ್ತಾ ಇದೆ. ರೈತನ ಗೋಳನ್ನು ಕೇಳುವ ಯಾವುದೇ ಸರ್ಕಾರಗಳು, ಹಸಿರು ಟವಲ್ ಹಾಕೊಂಡು ಬಂದಂಥ ಪ್ರಮಾಣ ಸ್ವೀಕರಿಸುವ ಸರ್ಕಾರಗಳು ರೈತರ ಕೂಗು ಮಾತ್ರ ದಿಟ್ಟ ಅವರ ಕಿವಿಗೆ ಹೋಗ್ತಾ ಇಲ್ಲ. ಜ್ಞಾನ ಇಲ್ಲದ ವ್ಯಕ್ತಿಗಳನ್ನು ಕೃಷಿ ಮಂತ್ರಿ ಮಾಡ್ತಾರೆ, ಜ್ಞಾನ ಇಲ್ಲದ ವ್ಯಕ್ತಿಗಳನ್ನು ಸಕ್ಕರೆ ಮಂತ್ರಿ ಮಾಡ್ತಾರೆ. ಇವತ್ತು ಕಬ್ಬು ಬೆಳೆದಂಥ ಬೆಳೆಯ ಒಬ್ಬ ರೈತನಿಗೆ ಸಿಗಬೇಕಾಗಿರುವ ಪ್ರತಿ ಟನ್ ಕಬ್ಬಿಗೆ ಮಂಡ್ಯದಲ್ಲಿ ಕಟ್ ಮಾಡೋದು ತಂದು ಹಾಕುವ ಎಲ್ಲನೂ ಕಳೆದ್ರೆ 1700 ರೂಪಾಯಿ ಸಿಗ್ತಾ ಇದೆ. ಒಂದು ಪ್ರತಿ ಟನ್ ಕಬ್ಬಿಗೆ 3800 ರೂಪಾಯಿ ಖರ್ಚಾಗ್ತಾ ಇದೆ. ಆದರೆ ಕೃಷಿ ಕಬ್ಬು ಬೆಳೆಯುವಂಥ ಬೆಳೆಯ ರೈತನಿಗೆ ಮಾತ್ರ 1700 ರೂಪಾಯಿ ಸಿಗ್ತಾ ಇದೆ ಲಾಭ ಅಂತೇಳಿ. 3800 ರೂಪಾಯಿ ಖರ್ಚು ಮಾಡಿದ ವ್ಯಕ್ತಿಗೆ 1700 ರೂಪಾಯಿ ಸಿಕ್ಕಿದ್ರೆ ಕೃಷಿಯನ್ನು ನಂಬಿದಂಥ ಭಕ್ತ, ಕೃಷಿಯನ್ನು ನಂಬಿದಂಥ ರೈತ, ಅವನ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದು ಆಲೋಚನೆಯೂ ಮಾಡದೇ ಇರುವಂಥ ಸರ್ಕಾರದ ಮಧ್ಯದಲ್ಲಿ ನಾವಿದ್ದೇವೆ. ಸರ್ಕಾರ ವೈಜ್ಞಾನಿಕವಾಗಿ ಕೃಷಿ ಬದುಕಿಗೆ ಹೊಸತನವನ್ನು ಕೊಡಬೇಕು. ಇಡೀ ಭಾರತ ದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲಕ್ಕೆ ಬೆಲೆ ಏರಿಕೆ ಗಗನಕ್ಕೇರ್ತಾ ಇದೆ. ಇಂತಹ ಸಂದರ್ಭದಲ್ಲಾದರೂ ರೈತರನ್ನು ಉಳಿಸುವ ನಿಟ್ಟಿನಲ್ಲಿ, ರೈತರನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೊಡ್ಡ ಮಟ್ಟದ ಆಶಾದಾಯಕವಾದಂಥ ಬೆಲೆ ನಿಗದಿ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಟನ್ ಕಬ್ಬಿಗೆ 6000 ರೂವನ್ನು ಕೊಟ್ಟರೂ ಕೂಡ ರೈತನಿಗೆ ನಷ್ಟನೇ. ವೈಜ್ಞಾನಿಕವಾಗಿ ಲಕ್ಷಾಂತರ ರೂಪಾಯಿಯನ್ನು ಗಳಿಕೆ ಮಾಡುವಂಥ ಒಂದು ಸಕ್ಕರೆ ಕಂಪ್ನಿ, ಸಕ್ಕರೆ ಮಾಲೀಕ, ಸರ್ಕಾರ ಒಬ್ಬ ರೈತನಿಗೆ ಮಾತ್ರ ಖರ್ಚು ಮಾಡಿದಷ್ಟು ಹಣವನ್ನೂ ಕೂಡ ಕೊಡದೇ ಇರುವಂಥದ್ದು ದುರದೃಷ್ಟಕರ ಸಂಗತಿ. ಯಾವುದೇ ವ್ಯಕ್ತಿ ಲಾಭ ಇಲ್ಲದೆ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಒಂದು ವೈಜ್ಞಾನಿಕವಾಗಿ ಆಲೋಚನೆ ಮಾಡದೇ ಇರುವಂಥ ಸರ್ಕಾರಗಳು ನಮಗೆ ಬೇಕೇ ಅನ್ನುವ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ. ಕೃಷಿನೇ ಬೇಡ ಅಂಥೇಳಿ ವಲಸೆ ಹೋಗ್ತಿರುವ ಈ ಸಂದರ್ಭಕ್ಕೆ ಕೃಷಿಯನ್ನು ಪ್ರೋತ್ಸಾಹಿಸುವಂಥ ಕೆಲಸನೂ ತಾವು ಮಾಡಲ್ಲ ಅನ್ನೋದಾದರೆ ಕೃಷಿ ಯಾವ ರೀತಿ ಮಾಡಬೇಕು? ಕೃಷಿಕ ಏನಾದರೂ ಕೃಷಿಯನ್ನು ಬಿಟ್ಟರೆ ಈ ಭಾರತ ದೇಶದ ಸ್ಥಿತಿ ಏನಾಗಾದರೆ ಅವರ ಗತಿಗಳೇನು? ಸರ್ಕಾರ ಯಾಕೆ ಮುಂದುವರಿತದೆ? ಏನು ಬೇಕಾದರೂ ಯೋಜನೆಗಳನ್ನು ಕೊಟ್ಟು ಖರೀದಿ ಮಾಡ್ಬೋದು. ಆದರೆ ಕೃಷಿಕ ಏನಾದರೂ ಕೈ ಬಿಟ್ಟು ಕೂತ್ಕೊಂಡ್ರೆ ಈ ದೇಶದ ಪ್ರಗತಿಯೇ ಕುಂಠಿತ ಆಗ್ತದೆ. ಪ್ರಗತಿಯ ಚಿಂತನೆ ಕಡೆಗೆ ಹೋಗಬೇಕಾಗಿರುವಂಥ ಜನ ನಾವು ಸಾವಿನ ದೊಡೆಯನ್ನು ನೋಡಬೇಕಾಗ್ತದೆ. ಮೊದಲು ಸರ್ಕಾರ ಋಣ ಕೊಟ್ಟವರ ಭಾರವನ್ನು ತೀರ್ಸೋಕ್ಕೆ ರೈತನ ಬದುಕಿಗೆ ಹೊಸ ವೈಜ್ಞಾನಿಕವಾದಂಥ ಬದುಕನ್ನು ವಿಕೇಂದ್ರೀಕರಣಗೊಳಿಸುವಂಥ ಅವರ ಮಗನ ವಿದ್ಯಾಭ್ಯಾಸ, ಅವರ ಬದುಕು, ಅವರ ಜೀವನ ಶೈಲಿ ಬದಲಾವಣೆ ಆಗುವ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಅನ್ನುವ ಕಳಕಳಿಯ ಮನವಿಯನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಸರ್, ಈಗ ಕಬ್ಬಿಗೆ ಬಳಸುವಂಥ ರಾಸಾಯನಿಕ ಗೊಬ್ಬರದ ಬೆಲೆ ಒಂದು ಮೂಟೆಗೆ 2000 ಮೇಲ್ಪಟ್ಟಿದೆ. ಆದರೆ ಒಂದು ಟನ್ ಕಬ್ಬನ್ನು ಕಡಿದು ರೈತನಿಗೆ ಲಾಭ ಸಿಗುತ್ತೆ ಅಂದರೆ ಏನು 1500 2000. ಕನಿಷ್ಠ ಒಂದು ಟನ್ ಕಬ್ಬಲ್ಲಿ ಬರುವಂಥ ಆದಾಯಕ್ಕಿಂತ ಹೆಚ್ಚಿದೆ ಒಂದು ರಾಸಾಯನಿಕ ಗೊಬ್ಬರದ ಬೆಲೆ, ಒಂದು ಮೂಟೆ ಗೊಬ್ಬರದ ಬೆಲೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? 100ಕ್ಕೆ 100 ಸರ್ಕಾರ ಕೊಡುವ ಎಲ್ಲ ವಸ್ತುಗಳು ಗಗನಕ್ಕೇರುತ್ತಾ ಇದೆ. ಆದರೆ ರೈತ ಕೊಡುವಂಥ ವಸ್ತುಗಳು ಮಾತ್ರ ಕಾಲ್ಕಸ. ಒಂದು ಮಾರುಕಟ್ಟೆ ಇಲ್ಲ, ತೆಗೆದುಕೊಳ್ಳುವಂಥ ರೈತನ ಬದುಕನ್ನು ಹೊಸತನವನ್ನು ಕೊಡುವಂಥ ಯಾವುದೇ ಯೋಜನೆಗಳಿಲ್ಲ. ನಾವು ಪದೇ ಹೇಳುವಂಥ ಇದಿದೆ. ಫಸ್ಟು ಈ ದೇಶದ ಬೆನ್ನೆಲುಬು ರೈತನನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿ, ರೈತರಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ. ಪ್ರತಿ ರಾಗಿಗೆ ಟನ್ಗೆ ಇಷ್ಟು ದುಡ್ಡು, ಪ್ರತಿ ಕಬ್ಬಿಗೆ 6000, ಪ್ರತಿ ಟನ್ ಭತ್ತಕ್ಕೆ ಇಷ್ಟು, ರೈತ ಬೆಳೆದ ಬೆಳೆಗಳಿಗೆ ಮುಕ್ತ ಮಾರುಕಟ್ಟೆ,
ಅವನೇ ಮಾರಾಟ ಮಾಡಿ ಅವನೇ ಗಳಿಕೆ ಲಾಭವನ್ನು ಗಳಿಸುವಂಥ ಕೆಲಸ. ಮಧ್ಯವರ್ತಿ ಹಾವಳಿಗಳನ್ನು ತಪ್ಪಿಸಿ ಅಂತೇಳಿ ಸುದೀರ್ಘ ದಿನಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿರೋರು ನಾವು. ರಸಗೊಬ್ಬರದ ಬೆಲೆ ಏರಿಕೆ ಗಗನಕ್ಕೆ ಏರ್ತಾ ಇದರ ಜೊತೆಗೆ ಕೀಟನಾಶಕಗಳ ವಸ್ತು ಕೂಡ ಗಗನಕ್ಕೆ ಏರ್ತಾ ಇದೆ. ರೈತ ನಾವು ಪದೇ ಪದೇ ಹೇಳ್ತಾ ಇರುವಂಥದ್ದೇನು, 1 ಟನ್ ಕಬ್ಬು ಬೆಳೆಯುವಂಥ ರೈತನ ದಿನಗೂಲಿ ಕೂಡ ಸಿಗದೇ ಇರುವಂಥ ಸ್ಥಿತಿಲಿ ಇವತ್ತು ರೈತ ಇದ್ದಾನೆ. ಆ ರೈತ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗ್ತಾನೆ ಅಂತ ಆಲೋಚನೆ ನೀವು ಮಾಡಿ. ಯಾಕೆ ಈ ವಿಷಯಗಳ ಬಗ್ಗೆ, ರೈತರು ಕೊಡುವಂಥ ಬೆಲೆಗಳ ಬಗ್ಗೆ ಜ್ಞಾನಿಗಳು, ವಿಜ್ಞಾನಿಗಳು, ಬುದ್ಧಿಜೀವಿಗಳು, ಮಾಜಿ ಸಚಿವರು, ಮಾಜಿ ಕೃಷಿ ಮಂತ್ರಿಗಳು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ ನಮಗೆ ಕಾಡಲ್ವಾ? ಬೆಂಬಲ ಬೆಲೆ ಕೊಡಬೇಕಾಗಿರುವ ಸಂಸದರು ಮೌನವಾಗಿರುವ ಹಿಂದೆ ಏನಿದೆ? ರಾಜ್ಯದ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೃಷಿಯ ಬದುಕಿಗೆ ಹೊಸತನ ಕೊಡೋದಕ್ಕೆ 6,000 ಪ್ರತಿ ಟನ್ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ಒಂದು ಕನ್ನಡ ಸೇನೆ ಅಧ್ಯಕ್ಷರಾದಂತಹ ಮಂಜಣ್ಣ ಅವರ ಮಾತು ಈ ರೀತಿಯಾಗಿತ್ತು. ಸರ್ಕಾರ ಕನಿಷ್ಠ ರೈತರಿಗೆ 1 ಟನ್ ಕಬ್ಬಿಗೆ ಕನಿಷ್ಠ 6,000 ಕೊಡಲೇಬೇಕು. 6,000 ಕೊಟ್ಟರೂ ಸಹ ರೈತರಿಗೆ ನಷ್ಟವೇ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡೋಣ, ಸರ್ಕಾರ ಇದ್ರ ಬಗ್ಗೆ ಒಂದು ಇದನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕಬ್ಬಿನ ಬೆಲೆ ಎಷ್ಟು ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಅವರ ಜೊತೆ ಯತೀಶ್ ಗೌಡ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.